ಹಾಯ್ ಫ್ರೆಂಡ್ಸ್, ಸ್ನೇಹಿತರೆ ಹೇಗಿದ್ದೀರಾ? ನಿಮ್ಮೆಲ್ಲ ನೋಡಿ ಸುಮಾರು ದಿನ ಆಯಿತು. ಇವತ್ತು 30ನೇ ತಾರೀಕು ಮಾರ್ಚ್ 2025. ಇನ್ನೂ ಒಂದೆರಡು ದಿನ ಅಲ್ಲೇ ಈದ್ ಬರ್ತಾ ಇದೆ. ನಮ್ಮ ಮುಸ್ಲಿಂ ಬಾಂಧವರೇ, ಮುಸ್ಲಿಂ ಫ್ರೆಂಡ್ಸ್ಗೆ ಅಡ್ವಾನ್ಸ್ ಈದ್ ಮುಬಾರಕ್ ಟು ಯು. ಈದ್ಗೆ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ. ಈದ್ ಅಂತಲೇ ನಮ್ಮ ಭಾಯ್ಜಾನ್ ಸಿನಿಮಾ ಬರ್ತದೆ. ನಮ್ಮ ಸಲ್ಮಾನ್ ಬಾಯ್ ಅವರು ಪ್ರತಿ ಈದ್ಗೂ ಒಂದು ಫಿಲ್ಮ್ ಕೊಡ್ತಾರೆ. ಈ ಸಾರಿ ಈದ್ 2025 ಸಿಕಂದರ್ ಮೂವಿ ನಮ್ಗೆ ಕೊಡ್ತಾ ಇದ್ದಾರೆ. FDFS ಶೋ, ಸಿಕಂದರ್ FDFS ಶೋ ನಾವು ನೋಡಿದ್ದೀನಿ. ಈ ಸಿಕಂದರ್ ಫಿಲ್ಮಲ್ಲಿ, ಈ ಸಿನಿಮಾಲಿ ನಮ್ಗೆ ಏನು ಇಷ್ಟ ಆಯಿತು, ನನಗೆ ಏನು ಕಷ್ಟ ಆಯಿತು ಎಲ್ಲ ನಿಮ್ಗೆ ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ಧಮಾಕ ಸಿನಿಮಾ ನಟ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಲ್ಮಾನ್ ಖಾನ್ ಸಿಕಂದರ್ ಫಿಲ್ಮ್ ರಿವ್ಯೂ, ಫಸ್ಟ್ ಡೇ ಫಸ್ಟ್ ಶೋ. ಕೃಷಿ ಭೂಮಿ ನೋಡಿ ಅಂತ ಚಂದ, ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಸಿಕಂದರ್ ಫಿಲ್ಮ್ ಡೈರೆಕ್ಟರ್ AR ಮುರುಗದಾಸ್. ಇವರು ಬಂದು ತಮಿಳ್ ಫಿಲ್ಮ್ಸ್ ಡೈರೆಕ್ಟರ್, ಸೂಪರ್ ಹಿಟ್ ಡೈರೆಕ್ಟರ್. ಎಷ್ಟೋ ಹಿಟ್ ಫಿಲ್ಮ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು 2008 ಬಾಲಿವುಡಲ್ಲಿ ಅಮೀರ್ ಖಾನ್ ಇಟ್ಕೊಂಡು ಗಜನಿ ಅಂತ ಒಂದು ಫಿಲ್ಮ್ ಕೊಟ್ಟಾರೆ. ಅದು ದೊಡ್ಡ ಸೂಪರ್ ಹಿಟ್ ಫಿಲ್ಮ್. ಅದು ಹೀಗೆ ಸುಮಾರು ವರ್ಷ ಆಗಿದೆ. ಬಾಲಿವುಡ್ ಬಾಕ್ಸ್ ಆಫೀಸ್ ಕಿಂಗ್ ಸಲ್ಮಾನ್ ಖಾನ್ ಇಟ್ಕೊಂಡು ಸಿಕಂದರ್ ಮಾಡಿದ್ದಾರೆ. ಈದ್ 2025ಗೆ ಸಿಕಂದರ್ ಕೊಟ್ಟಿದ್ದಾರೆ. ಇವನ್ನ ಡೈರೆಕ್ಷನ್ ಹಿಂಗೆ ಇದೆ. ನೀವು ನೋಡ್ತಾ ಇದ್ದೀರಾ ಧಮಾಕ ಸಿನಿಮಾ ನಟ. ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬು ಮಾಡಿ. ಮೊದಲನೇ ಫಸ್ಟ್ ನಮ್ಮ ಭಾಯ್ಜಾನ್ ಅವರು, ನಮ್ಮ ಸಲ್ಮಾನ್ ಖಾನ್ ಬಾಯ್ ಆ್ಯಕ್ಟಿಂಗ್ ಹೆಂಗಾಯಿತು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹೆಂಗೆ ಮಾಡಿದ್ದಾರೆ ಈ ಸಿಕಂದರ್ ಫಿಲ್ಮಲ್ಲಿ ಅವರು ಆ್ಯಕ್ಟಿಂಗು. ಸಲ್ಮಾನ್ ಖಾನ್ ಎಷ್ಟೋ ವರ್ಷನ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವರು ಕಮರ್ಷಿಯಲ್ ಫಿಲ್ಮ್ಸೇ ಮ್ಯಾಕ್ಸಿಮಮ್ ಮಾಡ್ತಾರೆ. ಈಸ್ ಅ ಕಮರ್ಷಿಯಲ್ ಆ್ಯಕ್ಷನ್ ಹೀರೋ ಅಂತ ಕೂಡ ಹೇಳ್ಬೋದು. ಈ ಫಿಲ್ಮ್ನು ಸಿಕಂದರು ಮೇನ್ ಆ್ಯಕ್ಷನ್ ಬ್ಲಾಕ್ಸ್, ಆ್ಯಕ್ಷನ್ ಬೇಸ್ಡ್ ಫಿಲ್ಮ್ನೇ. ಇದರಲ್ಲಿ ಅವರು ಆ್ಯಕ್ಷನ್ ಹೆಂಗಾಯಿತು, ಸಲ್ಮಾನ್ ಖಾನ್ ಸೂಪರಾಗಿ ಆ್ಯಕ್ಷನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಸಿಕಂದರ್ ಫಿಲ್ಮ್ ಸ್ಟ್ರೆಂಗ್ತ್ ಅಂತ ಹೇಳಬೇಕಂದ್ರೆ ನಾವು ಖಂಡಿತ ಫುಲ್ ಆ್ಯಕ್ಷನ್ ಬ್ಲಾಕೇ ಹೇಳ್ತೀನಿ. ಪ್ರತಿಯೊಂದು ಫೈಟು ಸೂಪರ್ ಕೊರಿಯಾ ಆಯಿತು. ಸೊ ಅವರು ಆ್ಯಕ್ಷನ್ ಬ್ಲಾಕ್ ಮಾಡಿದ ಅವರು ಆ್ಯಕ್ಷನ್ ಮಾಸ್ಟರು, ಅವ್ರ ಟೀಮ್ಗೆ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಈ ಫಿಲ್ಮ್ ಸಿಕಂದರು ನೀವು ನೋಡಬೇಕಂದ್ರೆ ಮೇನ್ ರೀಸನ್ ಅದರ ಆ್ಯಕ್ಷನು. ಆ ಫಿಲ್ಮ್ನ ಹೀರೋ ಸಲ್ಮಾನ್ ಖಾನ್ ಅವರು, ಅವ್ರಿಗೆ 50+ ಏಜ್ ಆಗಿದೆ. ಬಟ್ ಆ್ಯಕ್ಷನ್ ಎಲ್ಲ ಅಷ್ಟು ಸೂಪರಾಗಿ ಮಾಡಿದ್ದಾರೆ. ಪ್ರತಿಯೊಂದು ಆ್ಯಕ್ಷನ್ ನಾವು ಸೂಪರಾಗಿ ಎಂಜಾಯ್ ಮಾಡಿದ್ದು. ಖಂಡಿತ ನೀವು ಈ ಫಿಲ್ಮ್ ನೋಡಿ ಅಂತ ನಿಮ್ಗೆ ತುಂಬ ಇಷ್ಟ ಆಗೋದು ಖಂಡಿತ ಈ ಆ್ಯಕ್ಷನ್ ಬ್ಲಾಕೇ ಇರ್ತದೆ. ಸಲ್ಮಾನ್ ಖಾನ್ ಅವರು ಪ್ರತಿ ಆ್ಯಕ್ಷನ್ನು ಅವರೇ ಮಾಡಿದ್ದಾರೆ. ಏನು ಡ್ಯೂಪ್ಲಿಟ್ ಎಲ್ಲ ಮಾಡೋದಿಲ್ಲ. ಅವರು ಒರಿಜಿನಲಾಗಿ ಆ್ಯಕ್ಷನ್ ಮಾಡ್ತಾರೆ. ತುಂಬ ಶ್ರಮ ತಗೊಂಡು ಆ್ಯಕ್ಷನ್ ಮಾಡಿದ್ದಾರೆ. ದ ಆ್ಯಕ್ಷನ್ ಕೊರಿಯೋಗ್ರಾಫಿ ಪ್ಲಸ್ ಅದನ್ನು ಎಡಿಟಿಂಗ್ ಆಲ್ಸೋ ತುಂಬ ಡಿಫ್ರೆಂಟ್ ಲೈಟಿಂಗಲ್ಲೇ ಕೆಲವು ಆ್ಯಕ್ಷನ್ಸ್ ಎಲ್ಲ ಮಾಡಿದ್ದಾರೆ. ಅದು ಎಡಿಟಿಂಗ್, ಕ್ಯಾಮ್ರಾ ವರ್ಕ್ ಎಲ್ಲ ಕಂಪ್ಲೀಟಾಗಿ ಸೂಪರಾಗಿ ಬಂದಿದೆ. ಸೊ ಸಲ್ಮಾನ್ ಖಾನ್ ಬಾಯ್ಗೆ ಕಂಗ್ರ್ಯಾಚುಲೇಷನ್, ಸೂಪರಾಗಿ ಆ್ಯಕ್ಷನ್ ಮಾಡಿದಿಗೆ. ಓವರಾಲ್ ಸಿಕಂದರ್ ಫಿಲ್ಮಲ್ಲಿ ನಿಮಗೆ ಹೈಯೆಸ್ಟ್ ಪೀಕ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೇಕಂದ್ರೆ ಖಂಡಿತ ಆ್ಯಕ್ಷನ್ ಸೀಕ್ವೆನ್ಸಸ್. ಪ್ರತಿಯೊಂದು ಆ್ಯಕ್ಷನ್ ಬ್ಲಾಕು ಸೂಪರಾಗಿ ಸ್ಟ್ರೈನ್ ತಗೊಂಡು ಶ್ರಮಪಟ್ಟು ಮಾಡಿದ್ದಾರೆ. ದ ವೇ ಇಟ್ ಇಸ್ ಸಿನಿಮಾಟೋಗ್ರಾಫಿ, ಹೆಂಗೆ ವಿಡಿಯೋಗ್ರಾಫಿ ಮಾಡಿದ್ದಾರೆ, ಹೆಂಗೆ ಎಡಿಟ್ ಮಾಡಿದ್ದಾರೆ, ಹೆಂಗೆ ಆ್ಯಕ್ಷನ್ ಬ್ಲಾಕ್ಸ್ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಆ್ಯಕ್ಷನ್ ಕೊರಿಯೋಗ್ರಾಫಿ ಟೀಮ್, ಇನ್ಕ್ಲೂಡಿಂಗ್ ದ ಸ್ಟಂಟ್ ಮಾಸ್ಟರ್, ಹಿಸ್ ಟೀಮ್, ದ ಸ್ಟಂಟ್ ಬಾಯ್ಸ್, Salman Khan and others. Every single person has done a lot of hard work in giving us such a superb action sequences. Action choreography is the strength of Sikandar film. ಈ ಫಿಲ್ಮಲ್ಲಿ ಹೀರೋಯಿನ್ ನಮ್ಮ ಕರ್ನಾಟಕ ಹುಡುಗಿ ರಶ್ಮಿಕಾ ಮಂದಾನ. ಅವ್ರ ಪರ್ಫಾರ್ಮೆನ್ಸ್ ಸೂಪರಾಗೇ ಇದೆ. ಅವಳು ಸಾಂಗ್, ಡ್ಯಾನ್ಸ್ ಇರಲಿ, ಮೇನ್ ಎಕ್ಸ್ಪ್ರೆಷನ್ಸ್, ಇಮೋಷನ್ಸ್ ಎಲ್ಲ ಅಷ್ಟು ಸೂಪರಾಗಿ ಮಾಡಿದ್ದಾರೆ. ನಾವು ಸುಮಾರು ದಿನಾನ ರಶ್ಮಿಕಾನ ಟ್ರಾಲ್ ಮಾಡ್ತಾ ಬರ್ತಾ ಇದ್ದೀರಾ ಎಲ್ಲರೂ. ದಯವಿಟ್ಟು ಪಾಪ ಬಿಟ್ಬಿಡಿ, ಸಾಕು. ತುಂಬ ಟ್ರಾಲ್ ಆಯಿತು ರಶ್ಮಿಕಾ ಅವರು. ಈ ಫಿಲ್ಮಲ್ಲಿ ಅಷ್ಟು ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇಮೋಷ್ನಲ್ ಸೀನ್ಸ್ಗಳು ಅಷ್ಟು ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ. ಆ್ಯಂಡ್ ಆಸ್ ಯೂಶ್ವಲ್ ತುಂಬ ಬ್ಯೂಟಿಫುಲ್ಲಾಗಿ, ತುಂಬ ಕ್ಯೂಟಾಗಿ ಇದ್ದಾರೆ. ನಮ್ಮ ಕರ್ನಾಟಕನ ಹುಡುಗಿ ಅವರು ಅಲ್ಲಿ ಬಾಲಿವುಡ್ ಹೋಗಿ ಎಷ್ಟೋ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಕಾರ ಸೂಪರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ. ಸಾಕು, ತುಂಬ ಟ್ರಾಲ್ ಆಯಿತು ಅವರು ರಶ್ಮಿಕಾನ. ಸಾಕು, ಈಗ ಅವ್ರಿಗೆ ನಾವು ಸಪೋರ್ಟ್ ಕೊಡಬೇಕು. ನಾವೆಲ್ಲ ಸೇರಿಸ್ಕೊಂಡು ಅಟ್ಲೀಸ್ಟ್ ಈ ಫಿಲ್ಮ್ ಸಿಕಂದರ್ ರಶ್ಮಿಕಾಗೆ ನಾವು ಸಪೋರ್ಟ್ ಕೊಡೋಣ. ಅವ್ರಿಗೆ ಪ್ರೀತಿ ಕೊಡೋಲ್ಲ ನಾವು. ಸುಮಾರು ತಿಂಗಳಾಗೆ ಆಲ್ಮೋಸ್ಟ್ 1 ವರ್ಷನ ಅವರ ಟ್ರಾಲ್ ಮಾಡ್ತಾ ಬರ್ತಾ ಇದ್ದೀನಿ. ಹೀಗೆ ನಾವೆಲ್ಲ ಆನ್ಲೈನ್ ಕಮ್ಯುನಿಟಿ ಅವ್ರಿಗೆ ನಮ್ಮ ಸಪೋರ್ಟ್, ನಮ್ಮ ಪ್ರೀತಿ ಎಲ್ಲ ರಶ್ಮಿಕಾಗೆ ಕೊಡೋಲ್ಲ. ಈ ಫಿಲ್ಮಲ್ಲೇ ಸೂಪರಾಗಿ ಪರ್ಫಾರ್ಮೆನ್ಸ್ ಅವರು ಮಾಡಿದ್ದಾರೆ.
ಈ ಸಿಕಂದರ್ ಫಿಲ್ಮಲ್ಲಿ ವಿಲನ್ ಯಾರಪ್ಪ, ಮೇನ್ ವಿಲನ್ ಯಾರಂತ ಅವರು ಆ್ಯಕ್ಟರ್ ಸತ್ಯರಾಜ್ ಅವರು. ಯಾರು ಸತ್ಯರಾಜ್ ಅಂತ ಕೇಳಬೇಡಿ, ನಿಮ್ಗೆಲ್ಲರಿಗೂ ಕಟ್ಟಪ್ಪ ಗೊತ್ತಲ್ಲ, ಕಟ್ಟಪ್ಪವೇ ಈ ಫಿಲ್ಮಲ್ಲಿಯೂ ವಿಲ್ಲನು. ಆ್ಯಕ್ಟರ್ ಸತ್ಯರಾಜ್ ಅವರೇ ವಿಲ್ಲನು. ಅವರು ಒಂದು ವೆಟ್ರನ್ ಆ್ಯಕ್ಟರ್, ಸುಮಾರು ವರ್ಷನ ಲೀಡಿಂಗ್ ಟಾಪ್ ಹೀರೋಸ್ ಜೊತೆಲ್ಲ ಅವರು ಆ್ಯಕ್ಟ್ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಅವರು ಎಕ್ಸ್ಪೀರಿಯೆನ್ಸು, ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ನಾವು ಹೇಳೋಕ್ಕೆ ಏನೂ ಇಲ್ಲ. ಟಾಪ್ ಕ್ಲಾಸ್ ಆಗಿ ಎಷ್ಟು ನೆಗೆಟಿವ್ ಶೇಡಲ್ಲಿ ಅವರು ಪರ್ಫಾರ್ಮೆನ್ಸ್ ಕೊಡಬೇಕೋ ಅಷ್ಟೊಂದು ಕೊಟ್ಟಿದ್ದಾರೆ. ಅವರಿಗೆ ಮೇನ್ ಫೇಶಿಯಲ್ ಎಕ್ಸ್ಪ್ರೆಷನ್ಸ್, ಡೈಲಾಗ್ ಡೆಲಿವರೀಸ್ ಮೇಲೆ ಎಂಫಸೈಸ್ ಮಾಡಿದರೆ ಅದು ಅವರು ಫೇಶಿಯಲ್ ಎಕ್ಸ್ಪ್ರೆಷನಲ್ಲೇ ಎಲ್ಲ ಕನ್ವೆ ಮಾಡ್ತಾ ಇದ್ದಾರೆ. ಡೈಲಾಗ್ ಡೆಲಿವರಿ ಆಸಮ್ ಆಗಿದೆ. ಅವ್ರಿಗೆ ಸುಮಾರು ಏಜ್ ಆಯಿತು, ಅದಕ್ಕೇ ದೊಡ್ಡದಾಗಿ ಅವ್ರಿಗೇನು ಆ್ಯಕ್ಷನ್ ಬ್ಲಾಕ್ ಅಂತ ಸಪ್ರೇಟಾಗಿ ಅವ್ರಿಗೆ ಏನು ಇಟ್ಟಿಲ್ಲ. ಕ್ಲೈಮ್ಯಾಕ್ಸಲ್ಲಿ ಅಷ್ಟು ಆ್ಯಕ್ಷನ್ ಅಂತ ಹೇಳೋಕ್ಕಿಲ್ಲ. ಬಟ್ ಓವರಾಗೆ ಒಂದು ವಿಲನ್ ಆಗಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಸತ್ಯರಾಜ್ ಅವರು ಈ ಸಿಕಂದರ್ ಫಿಲ್ಮಲ್ಲಿ ತುಂಬ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ. ಖಂಡಿತ ಸತ್ಯರಾಜ್ ಅವರು ಆಸ್ ಎ ವಿಲನ್ ಅವ್ರನ್ನೇ ಒಂದು ದೊಡ್ಡ ಸ್ಟ್ರೆಂಗ್ತ್, ಈ ಸಿಕಂದರ್ಗೆ ಅವರು ಒಂದು ಮೇನ್ ದೊಡ್ಡ ಸ್ಟ್ರೆಂಗ್ತ್ ಆಗೇ ಇರ್ತಾರೆ. ಡೈರೆಕ್ಟರ್ AR ಮುರುಗದಾಸ್ ಏನು ಸರ್ ಹೆಂಗೆ ಡೈರೆಕ್ಷನ್ ಮಾಡಿದ್ದಾರೆ, ಸಿಕಂದರ್ ಇಟ್ಕೊಂಡು ಏನು ಮಾಡಿದ್ದಾರೆ ನೋಡಿ. ಫಸ್ಟ್ ಅವರು ಡೈರೆಕ್ಷನ್ ಬಗ್ಗೆ ಹೇಳಬೇಕಂದ್ರೆ ನಾವು ಕ್ಲೀನ್ ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ತೀನಿ. ನಾವು ಈ ಫಿಲ್ಮಲ್ಲಿ ಫಸ್ಟ್ ಹಾಫ್ ಬರೀ ನಮಗೆ ತುಂಬ ಎಂಟರ್ಟೈನಿಂಗ್ ಆಗಿ ಹೋಗಿದೆ. ಸೆಕೆಂಡ್ ಹಾಫ್ ನಮಗೆ ಸ್ವಲ್ಪ ಮಧ್ಯದಲ್ಲಿ ಲ್ಯಾಗ್ ಥರ ಕಾಣಿಸ್ತದೆ. ಸ್ವಲ್ಪ ನಮಗೆ ಸೆಕೆಂಡ್ ಹಾಫಲ್ಲಿ ಅಷ್ಟು ಕನೆಕ್ಷನ್ ಆಗಿಲ್ಲ. ಈ ಫಿಲ್ಮ್ನ ರನ್ ಟೈಮ್ 2 hours and 30 minutes, 2 hour 30 ನಿಮಿಷ ನಡೀತಾ ಇದೆ. ಖಂಡಿತ ನಮಗೆ ಫಸ್ಟ್ ಹಾಫ್ ಒಂದು ತುಂಬ ಎಂಟರ್ಟೈನಿಂಗ್ ಆಯಿತು. ಸೆಕೆಂಡ್ ಹಾಫ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ನಮ್ಮ ಜೊತೆ ಇದೆ. ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಸಮ್ ಸೀನ್ಸ್, ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಸರ್ಟನ್ ಸೀನ್ಸ್. ನಮಗೆ ಈ ಸೆಕೆಂಡ್ ಹಾಫ್ ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳಬೇಕಾಯಿತು. ಅಷ್ಟು ಸೆಕೆಂಡ್ ಹಾಫಲ್ಲಿ ಅಷ್ಟು ನಮಗೆ ಎಂಟರ್ಟೈನಿಂಗ್ ಆಗಲ್ಲ, ಅಷ್ಟು ಕನೆಕ್ಷನ್ ಆಗಿಲ್ಲ. ಮತ್ತು ಫಸ್ಟ್ ಹಾಫ್ ಸೂಪರು. ಅವರು ಮುರುಗದಾಸ್ ಡೈರೆಕ್ಷನ್ ಅಂತ ಅವರು ಸ್ಟ್ರೆಂಗ್ತು. ಗಜನಿ ಫಿಲ್ಮ್ ನೋಡಿದಂಥ ಸ್ಕ್ರೀನ್ ಪ್ಲೇ ವಾಸ್ ಆಸಮ್. ಇಲ್ಲಿ ಏನೋ ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫ್ ವರೆ ಓಕೆ ಆಯಿತು, ಪೋಸ್ಟ್ ಇಂಟರ್ವಲ್ ಬ್ಲಾಕ್ ಅದಲ್ಲ, ಸೆಕೆಂಡ್ ಹಾಫ್ ಏನೋ ಸ್ಕ್ರೀನ್ ಪ್ಲೇ ಎಲ್ಲೆಲ್ಲ ಹೋಗ್ತಾ ಇದೆ, ಸುಮ್ಮನೆ ಒಂದು ಎಲ್ಲೆಲ್ಲಿಯೋ ಹೋಗ್ತಾ ಇದೆ. ನಮ್ಮ ಪ್ರಕಾರ ಇಂಟರ್ವಲ್ ಬ್ಲಾಕಲ್ಲೇ ಸ್ಟೋರಿ ಎಲ್ಲ ಎಂಡ್ ಆಯಿತು. ನಮಗೆಲ್ಲ ಗೊತ್ತು ಸೆಕೆಂಡ್ ಹಾಫ್ ಏನಾಗ್ತಾ ಇದೆ ಅಂತ. ಒಂದು ಆ್ಯಕ್ಷನ್, ಒಂದು ಸಾಂಗ್, ಒಂದು ಆ್ಯಕ್ಷನ್, ಒಂದು ಸಾಂಗ್, ಸ್ವಲ್ಪ ಇಮೋಷನಲ್ ಸೀನ್, ಆ ಥರ ಸೆಕೆಂಡ್ ಹಾಫ್ ಎಲ್ಲ ಮಾಡಿಸ್ಬಿಟ್ಟಾರೆ. ಬಟ್ ಓವರಾಲ್ ಆಗಿ ಅವರು ಡೈರೆಕ್ಷನ್ ಹೆಂಗಾಯ್ತು ಅಂತ ಇಟ್ ಇಸ್ ಗುಡ್. ಇದು ಮೇನ್ ಅಂತ ಇದು ಸ್ಟೋರಿ ಲೈನ್ ಇದಲ್ಲ, ಅವರು ತಿನ್ ಸ್ಟೋರಿ ಲೈನ್ ಇಟ್ಕೊಂಡಿದ್ದಾರೆ. ಅವರು ವಿಲ್ಲನ್ ಇದ್ದಾರೆ, ಒಂದು ಮಿನಿಸ್ಟರು, ಅವ್ರ ಮಗ ಇದ್ದಾರೆ. ಮಾಮೂಲಿ ಥರನ ಅವನು ಒಂದು ಕೆಟ್ಟ ಮನುಷ್ಯ, ಅವನು ಏನೋ ಮಾಡ್ತಾನೆ, ಇವನು ಹೀರೋ ಹೋಗಿ ಅಲ್ಲಿ ಅಪೋಸ್ ಮಾಡ್ತಾನೆ. ಸೊ ಇದು ಒಂದು ರಿವೆಂಜ್ ಫಿಲ್ಮ್ ಥರನೇ. ಅವರು ಮಿನಿಸ್ಟರು ಮತ್ತು ಹೀರೋ ಸಿಕಂದರು ಇಬ್ಬರ ಮಧ್ಯದಲ್ಲಿ ನಡೆದ ಒಂದು ರಿವೆಂಜ್ ಡ್ರಾಮಾನೇ ಇದು. ದಿಸ್ ಇಸ್ ಆ್ಯಕ್ಷನ್ ಫಿಲ್ಮೇ. ಈ ಟ್ರೀಟ್ಮೆಂಟ್ ಕೊಟ್ಟಿದ್ದಲ್ಲ, ಸ್ಕ್ರೀನ್ ಪ್ಲೇ ಹೆಂಗಿದೆ ಅದ್ರ ಬಗ್ಗೆ ನಾವು ಮಾತಾಡಬೇಕಲ್ಲ. ಟ್ರೀಟ್ಮೆಂಟ್ ಕೊಟ್ಟಿದ್ದು ಫಸ್ಟ್ ಹಾಫ್ ಬರೀ ನಮ್ಗೆ ಓಕೆ ಆಯಿತು, ಎಂಟರ್ಟೈನಿಂಗ್ ಆಯಿತು ಖಂಡಿತ. ಪ್ರಾಬ್ಲಮ್ ಏನಂತ ಪೋಸ್ಟ್ ಇಂಟರ್ವಲ್ ಬ್ಲಾಕ್ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ಅದನ್ನು ಟ್ರೀಟ್ಮೆಂಟ್ ಯಾವ ರೀತಿ ಆ ಸ್ಕ್ರೀನ್ ಪ್ಲೇ ತೊಗೊಂಡು ಹೋಗಿದ್ದಾರೆ ಅದು ನಮಗೆ ಕನೆಕ್ಟೇ ಆಗಿಲ್ಲ. ಅಲ್ಲಿ ಮಧ್ಯದಲ್ಲಿ ಬರೋ ಇಮೋಷನಲ್ ಸೀನ್ಸ್ ಇರಲಿ, ನಮ್ಗೆ ಕನೆಕ್ಷನ್ ಆಗಿಲ್ಲ. ನಮಗೆ ಸೆಕೆಂಡ್ ಹಾಫ್ ಸ್ವಲ್ಪ ಲ್ಯಾಗ್ ಆಗಿತ್ತು. ಓವರಾಲ್ ಆಗಿ ಈ ಫಿಲ್ಮ್ ಸಿಕಂದರ್ ಹೆಂಗೆ ಅಂತ ಖಂಡಿತ ಈ ಫಿಲ್ಮ್ ನೀವು ಒಂದು ಸಾರಿ ನೋಡ್ಬೋದು. ನಾವು 5 ಸ್ಟಾರ್ಸ್ಗೆ 3 ಸ್ಟಾರ್ಸ್ ಈ ಫಿಲ್ಮ್ ಕೊಡ್ತಾ ಇದ್ದೀನಿ. ಖಂಡಿತ ಒಂದು ಸಾರಿ ನೋಡ್ಬೋದು, ಎಂಟರ್ಟೈನಿಂಗ್ ಆಗಿದೆ. ಮತ್ತು ಈ ಫಿಲ್ಮ್ನ ಸಾಂಗ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಸಾಂಗ್ಸು ಕೆಲವುದು ಓಕೆ ಅಂತ ಹೇಳ್ಬೋದು, ಕೆಲವುದು ಪಾಸಿಂಗ್ ಸಾಂಗ್ಸ್, ಟೈಮ್ ಪಾಸ್ ಅಷ್ಟೇ. ಸಾಂಗ್ಸು ಏನೋ ಅಷ್ಟು ಅಟ್ರಾಕ್ಷನ್ ಆಗಿಲ್ಲ ನಮಗೆ. ತುಂಬ ಮೈಂಡ್ ಬ್ಲೋಯಿಂಗ್ ಸಾಂಗ್ಸ್ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಅಟ್ರಾಕ್ಷನ್ ಆಗಿಲ್ಲ. ಆ್ಯಂಡ್ ಮತ್ತು ಈ ಸಿಕಂದರ್ ಫಿಲ್ಮಲ್ಲಿ ಕಾಮಿಡಿ ಏನೋದ, ಕಾಮಿಡಿಯನ್ಸ್ ಇದ್ದಾರಾ ಅಂತ ಮಾತಾಡೋದಕ್ಕೆ ಕಾಮಿಡಿ ಟ್ರ್ಯಾಕೆ ಏನೋ ನಮಗೆ ಅಷ್ಟು ಏನೋ ನೋಡೋ ಥರ ಇಲ್ಲ. ಆ್ಯಕ್ಷನ್ಲೇ ಮಧ್ಯೆ ಸ್ವಲ್ಪ ಕಾಮಿಡಿ ಏನೋ ಮಾಡೋಕ್ಕೆ ಏನೋ ಒಂದು ಪ್ರಯತ್ನ ಮಾಡಿದ್ದಾರೆ, ஆனால் ಅದು ಏನು ನಮ್ಗೆ ಕನೆಕ್ಟ್ ಆಗಿಲ್ಲ. ಈ ಫಿಲ್ಮಲ್ಲಿ ಕಾಮಿಡಿ ಟ್ರ್ಯಾಕನ್ನು ಏನು ಸಪ್ರೇಟಾಗೇ ಇಲ್ಲ. ಕಾಮಿಡಿ ಏನೋ ಆಯ್ತು ಅಂತ್ರೇ ಅದು ನಾವು ಯಾವ ಕಾಮಿಡಿ ಎಂಜಾಯ್ ಮಾಡೋ ಥರ ಆ ಕಾಮಿಡಿ ಏನೂ ಇಲ್ಲ. ಸೊ ಕಾಮಿಡಿ ಈ ಫಿಲ್ಮಲ್ಲಿ ವರ್ಕ್ ಇಲ್ಲ ಅಂತ ಹೇಳ್ಬೋದು, ಇಲ್ಲನ ವರ್ಕೌಟ್ ಆಗಿಲ್ಲ. ಅದು ಒಂದು ಮೈನಸ್ಸೇ ಈ ಫಿಲ್ಮಿಗೆ. ಅವರು ಮುರುಗದಾಸ್ ಅವರು ಈ ಆರ್ಗನ್ ಡೊನೇಷನ್ ಅಂತ ಕಾನ್ಸೆಪ್ಟ್ ಅದನ್ನೇ ಒಂದು ಮೇನ್ ಸ್ಟೋರಿ ಒಳಗಡೆ ತೊಗೊಂಡು ಬಂದಿದ್ದಾರೆ. ಸೊ ಇದು ಒಂದು ದೊಡ್ಡ ಬಾಕ್ಸ್ ಆಫೀಸ್ ಸೂಪರ್ ಸ್ಟಾರ್ ಅಂತ ಒಂದು ಸಲ್ಮಾನ್ ಖಾನ್ ಇಟ್ಕೊಂಡು ಈ ಥರ ಆರ್ಗನ್ ಡೊನೇಷನ್ ಅಂತ ಒಂದು ಮ್ಯಾಟ್ರ್ ಸ್ಟೋರಿ ಒಳಗಡೆ ಇಟ್ಕೊಂಡು ಪಬ್ಲಿಕ್ ತೋರಿಸಲೇ ಈ ಕಾನ್ಸೆಪ್ಟ್ ಬಗ್ಗೆ ತುಂಬ ರೀಚ್ ಇರ್ತದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಅದಕ್ಕೆ ಖಂಡಿತ ಅವರು ಮುರುಗದಾಸ್ಗೆ ಧನ್ಯವಾದಗಳು ಹೇಳಲೇಬೇಕು ಸರ್ ಫಾರ್ ಗೆಟಿಂಗ್ ಎ ಸ್ಟೋರಿ ಅರೌಂಡ್ ಆರ್ಗನ್ ಡೊನೇಷನ್. ಅದನ್ನೇ ಒಂದು ಮೇನ್
ಥೀಮ್ ಆಫ್ ದ ಸ್ಟೋರಿ ಇಟ್ಟೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಮುರುಗದಾಸ್ಗೆ ದೊಡ್ಡ ಥ್ಯಾಂಕ್ ಯು ಸರ್ ನಿಮಗೆ. ಸಿಕಂದರ್ ಫಸ್ಟ್ ಡೇ ಫಸ್ಟ್ ಶೋ ನಾವು ನೋಡಿ ನಮ್ಗೆ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಎಲ್ಲ ನಿಮ್ಗೆ ಹೇಳಿದೆ. ನಾವು ಕೊಡೋದು 3 ಸ್ಟಾರ್ಸ್, 5 ಸ್ಟಾರ್ಸ್ಗೆ 3 ಸ್ಟಾರ್ಸ್ ಕೊಡ್ತೀನಿ. ಖಂಡಿತ ಹೋಗಿ ನೋಡಿ. ಈದಿಗೆ ಗೌರ್ಮೆಂಟ್ ಹಾಲಿಡೇ ಇದೆ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಇದು ಒಂದು ಫ್ಯಾಮಿಲಿ ಮೂವಿ. ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ಅಜ್ಜಿ ಅಜ್ಜ ಎಲ್ಲ ಸೇರಿಸ್ಕೊಂಡು ದೊಡ್ಡ ಫ್ಯಾಮಿಲಿಯಾಗ ಹೋಗಿ ಎಲ್ಲರೂ ಈ ಫಿಲ್ಮ್ ನೋಡ್ಬೋದು. ಏನೋ ಇಂಡೀಸೆಂಟ್ ಸೀನ್ಸು, ಏನೋ ಇಂಡೀಸೆಂಟ್ ಡೈಲಾಗ್ಸ್ ಏನೂ ಇಲ್ಲ, ಎಲ್ಲ ಫ್ಯಾಮಿಲಿ ಜೊತೆನೇ ಈ ಫಿಲ್ಮ್ ಎಂಜಾಯ್ ಮಾಡ್ಬೋದು. ಈ ಫಿಲ್ಮ್ ಇಂಟರ್ವಲ್ ಬ್ಲಾಕ್ ವರೆ ತುಂಬ ಎಂಟರ್ಟೈನಿಂಗ್ ಆಯ್ತೆ. ಆಫ್ಟರ್ ಇಂಟರ್ವಲ್ ಮಧ್ಯದಲ್ಲಿ ಸ್ವಲ್ಪ ಲ್ಯಾಗ್ ಇದೆ. ಸಾಂಗ್ಸ್ ಓಕೆ ಇದೆ, ಕಾಮಿಡಿ ಏನೂ ಇಲ್ಲ. ಬಟ್ ಸ್ಟಿಲ್ ಒಂದು ಸಾರಿ ನೀವು ನೋಡ್ಬೋದು. ನಿಮಗೆ ಟೈಮ್ ಪಾಸ್ ಮೂವಿನೇ ಇದು, ಖಂಡಿತ ಒಂದು ಸಾರಿ ನೀವು ನೋಡಲ್ಲ. ಈಗ ಈದ್ ಬರ್ತಾ ಇದೆ, ಸಂಡೇ ಮಂಡೇ ಬರ್ಬೋದು. ಸೊ 2 ವೀಕೆಂಡ್, ಲಾಂಗ್ ವೀಕೆಂಡ್ ಆಗುತ್ತೆ. ಖಂಡಿತ ಫ್ಯಾಮಿಲಿ ಜೊತೆ ಹೋಗಿ ಈ ಫಿಲ್ಮ್ ನೋಡಿ. ಒಂದು ಸಾರಿ ನೀವು ಖಂಡಿತ ಇದು ನೋಡ್ಬೋದು. ಇಟ್ ಇಸ್ ಅ ಒನ್ ಟೈಮ್ ವಾಚ್ ಮೂವಿ. ನಾ ಕೊಡೋದು 3 ಸ್ಟಾರ್ಸ್ ಔಟ್ ಆಫ್ 5. ನಮ್ಮ ಮುಸ್ಲಿಂ ಫ್ರೆಂಡ್ಸ್, ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ರಂಜಾನನ ಈದ್ ಮುಬಾರಕ್. ನಿಮ್ಮ ಈದ್ ನಮಾಜ್ಗೆ ಹೋಗಿ ಆಮೇಲೆ ಬಂದು ನಿಮ್ಮ ಬಿರಿಯಾನಿ ಎಂಜಾಯ್ ಮಾಡಿ. ಮತ್ತು ಹೋಗಿ ನಮ್ಮ ಭಾಯ್ಜಾನ್ ಸಲ್ಮಾನ್ ಖಾನ್ ಅಂದ ಸಿಕಂದರ್ ಮೂವಿ ಥಿಯೇಟ್ರಲ್ಲಿ ಹೋಗಿ ನೋಡಿ. ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ಎಂಜಾಯ್ ಮಾಡಿ. ಈದ್ ಮುಬಾರಕ್ ಟು ಆಲ್ ಆಫ್ ಯು.